ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಬಂದು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ದೀವಿ. ಇದೊಂದು ಗೂಡ್ಸ್ ವೆಹಿಕಲ್ ಆಗಿರುತ್ತೆ. ಗೂಡ್ಸ್ ಹೊಡೆಯೋರಿಗೆ ಇದೊಂದು ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ನ. ಈ ಈ ಗೂಡ್ಸ್ ವೆಹಿಕಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ 70 BHP ಹೊಂದಿರುತ್ತೆ. ಮತ್ತು ಇದರ ಇಂಜಿನ್ ಕೆಪಾಸಿಟಿ ಬಂದು 1478 CC ಆಗಿರುತ್ತೆ. ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 40 ಲೀಟ್ರ್ ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಇಂಜಿನು 1.5 ಲೀಟರ್ ಟರ್ಬೋ ಚಾರ್ಜರ್ ಆಗಿರುತ್ತೆ. ಡೀಸೆಲ್ ಇಂಜಿನ್ ಹೊಂದಿರುತ್ತೆ. ಮತ್ತು ಇದರ ಟಾರ್ಕ್ ಬಂದು 170 Nm ಟಾರ್ಕ್ ಅಂತಲೇ ಹೇಳ್ಬೋದು. ಇದರ ಮೈಲೇಜ್ ಬಂದು 13 km ಮೈಲೇಜ್ ಕೊಡುತ್ತೆ. ಇದರ ಟಾಪ್ ಸ್ಪೀಡ್ ಬಂದು 80ವರೆಗೂ ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನಲ್ಲಿ 3 ಸಿಲಿಂಡರ್ ಹೊಂದಿರುತ್ತೆ. ಮತ್ತು ಈ ಗಾಡಿ ಲೆಂತ್ ನೋಡೋದಾದರೆ 8 ಅಡಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಗೂಡ್ಸ್ ವೆಹಿಕಲ್ ವೀಲ್ ಸೈಜ್ ನೋಡೋದಾದರೆ 14 ಇಂಚ್ ಹೊಂದಿರುತ್ತೆ. ಮತ್ತು ಇದರಲ್ಲಿ 3 ಸೀಟ್ ಇರುತ್ತೆ ಅಂತಲೇ ಹೇಳ್ಬೋದು. ಇದರ ಟ್ರಾನ್ಸ್ಮಿಷನ್ ಟೈಪ್ ಬಂದು ಮ್ಯಾನ್ಯುವಲ್ ಆಗಿರುತ್ತೆ. ಮತ್ತು ಇದರ ಲೋಡಿಂಗ್ ಕೆಪಾಸಿಟಿ ಬಂದು 2657 kg ಆಗಿರುತ್ತೆ. 2.5 ಟನ್ ಅಂತಲೇ ಹೇಳ್ಬೋದು. ಇದರ ಟ್ರಾನ್ಸ್ಮಿಷನ್ ಟೈಪು ಮ್ಯಾನ್ಯುವಲ್ ಆಗಿರೋದ್ರಿಂದ 5 ಸ್ಪೀಡ್ ಗೇರ್ ಬಾಕ್ಸ್ ಕೊಟ್ಟಿರ್ತಾರೆ, 1 ರಿವರ್ಸ್ ಕೊಟ್ಟಿರ್ತಾರೆ. ಮತ್ತು ಪವರ್ ಸ್ಟೇರಿಂಗ್ ಹೊಂದಿರುತ್ತೆ. ಮತ್ತು ಈ ಕಾರಲ್ಲಿ AC ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಡ್ರೈವರ್ ಸೀಟ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಹಿಂದೆ ಮುಂದೆ. ಮತ್ತು ಈ ಕಾರಲ್ಲಿ ಕ್ಯಾಬಿನ್ ಕ್ಲಾಸಿಕ್ ಆಗಿರುತ್ತೆ, ಯಾವುದೇ ಲುಕ್ ಇರೋದಿಲ್ಲ. ಇದಿಷ್ಟು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ ಆಗಿದೆ. ಈ ಗಾಡಿ ತಗೋಬೋದು ಅಂತ ಕೇಳಿದ್ರೆ ತಗೋಬೋದು. ಇದಕ್ಕೆ ಪೈಪೋಟಿ ಕೊಡುವಂಥದ್ದು ಮಹೇಂದ್ರ ಬುಲೆರೋ ಇದೆ. ಇದಿಷ್ಟು ಅಶೋಕ್ ಲೈಲ್ಯಾಂಡ್ ಬಡ ದೋಸ್ತ್ ಅಂತಲೇ ಹೇಳ್ಬೋದು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.